ನಮ್ಮ ಜೀವನದಲ್ಲಿ ನಾವು ಕೆಲವೊಂದು ವಿಷಯಗಳಿಗೆ ಅಥವಾ ಕೆಲವೊಂದು ವ್ಯಕ್ತಿಗಳಿಗೆ ಅಥವಾ ಕೆಲವೊಂದು ಇನ್ಸಿಡೆಂಟ್ಗಳಿಗೆ ನಾವು ಅಟ್ಯಾಚ್ ಆಗಿರ್ತೀವಿ. ಆದ್ರೆ ಅದೇ ಟೈಮ್ನಲ್ಲಿ ಏನಾದ್ರೂ ನಾವು ಒಬ್ಬರಿಂದ ಬೇರೆ ಆಗೋದು ಅಥವಾ ಕೆಲವೊಂದು ಇನ್ಸಿಡೆಂಟ್ಗಳನ್ನ ನಾವು ಮರೆಯೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಆವಾಗ ಡಿಟ್ಯಾಚ್ ಆಗೋದು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ಸೊ ಇಲ್ಲೇನು ಇಂಪಾರ್ಟೆಂಟ್ ರೋಲ್ ಅಪ್ಪ ಅಂದ್ರೆ, ನಾವು ಡಿಟ್ಯಾಚ್ ಆಗ್ಬೇಕಾದ್ರೆ ಕೆಲವೊಂದು ವಸ್ತುಗಳಿಂದ ಅಥವಾ ಕೆಲವೊಂದು ವ್ಯಕ್ತಿಗಳಿಂದ ಕೆಲವೊಂದು ಇನ್ಸಿಡೆಂಟ್ಗಳಿಂದ ಡಿಟ್ಯಾಚ್ ಆಗ್ಬೇಕಾದ್ರೆ ನಮಗೆ ಕೆಲವೊಂದು ವಿಷಯಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಹಾಗೇನೆ ನಮ್ಮ ಮೂಲ ಸೋರ್ಸ್ ಏನಿದೆ ಅಂದ್ರೆ ನಾವ್ ಯಾರು, ಈ ಯೂನಿವರ್ಸ್ ಏನು, ನಮ್ಮ ಇದರಲ್ಲಿ ನಮ್ಮ ರೋಲ್ ಏನು ಅಂತ ನಮಗೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ನಾವೇನ್ ಮಾಡ್ತೀವಿ, ಕೆಲವೊಂದು ವಿಷಯಗಳನ್ನ ಮರೆಯೋದಕ್ಕೆ ಅಥವಾ ಕೆಲವೊಂದು ವಸ್ತುಗಳಿಂದ ವ್ಯಕ್ತಿಗಳಿಂದ ಡಿಟ್ಯಾಚ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ಒಂದು ಎಕ್ಸಾಂಪಲ್ ಮೂಲಕ ತಿಳಿಸ್ಬೇಕು ಅಂದ್ರೆ, ಈಗ ಒಬ್ಬ ಆರ್ಟಿಸ್ಟ್ ಇರ್ತಾನೆ ಅನ್ಕೊಳ್ಳಿ. ಆರ್ಟಿಸ್ಟು ಒಬ್ಬ ಆಕ್ಟರು ಅವನು ಒಂದು ರೋಲ್ ಮಾಡ್ಬೇಕಾದ್ರೆ ಆ ರೋಲ್ನ ಅವನು ಎಷ್ಟು ಕರೆಕ್ಟ್ ಆಗಿ ನಿಭಾಯಿಸ್ತಾನೆ, ಅದರ ಮೇಲೆ ಆ ರೋಲ್ನ ಎಫೆಕ್ಟು ಅವನ ಮೇಲೆ ಹಾಗೆ ಆಗಿರುತ್ತೆ. ಸೊ ಏನಾಗುತ್ತೆ, ಆದ್ರೆ ಇಲ್ಲಿ ಸತ್ಯ ಏನಪ್ಪಾ ಅಂದ್ರೆ, ಅವನು ಒಬ್ಬ ಆರ್ಟಿಸ್ಟು, ಒಬ್ಬ ಆಕ್ಟರ್, ಅವನು ಒಂದು ಪಾತ್ರನ ನಿರ್ವಹಿಸ್ತಾ ಇರ್ತಾನೆ. ಅವನಿಗೆ ಆ ಸತ್ಯ ಕರೆಕ್ಟ್ ಆಗಿ ಗೊತ್ತಿರುತ್ತೆ. ಅದೇ ಕಾರಣಕ್ಕೆ ಏನಾಗುತ್ತೆ, ಅವನು ಯಾವುದೇ ಪಾತ್ರ ಮಾಡಿದ್ರು ಕೂಡ ಲಾಸ್ಟ್ಗೆ ಅವನು ಮನೆಗೆ ಹೋದಾಗ ಅವನಿಗೆ ಗೊತ್ತಿರುತ್ತೆ, ಹೌದು ಆ ಪಾತ್ರ ನಾನಲ್ಲ, ನಾನು ಬರೀ ಒಬ್ಬ ಆರ್ಟಿಸ್ಟು ಅಂತ. ಅದಕ್ಕೆ ಅಲ್ಲಿ ಡಿಟ್ಯಾಚ್ ಆಗಕ್ಕೆ ಅವನಿಗೆ ಹೆಲ್ಪ್ ಆಗುತ್ತೆ. ಅದೇ ತರನೇ ನಮ್ಮ ಜೀವನದಲ್ಲಿ ನಾವು ಯಾರು, ನಾವ್ ಎಲ್ಲಿಂದ ಬಂದಿದೀವಿ, ಇದೆಲ್ಲ ನಾಟಕ ನಡೀತಾ ಇದೆಯಾ ಅಥವಾ ನಮ್ಗೆ ಒಂದೊಂದು ಪಾತ್ರ ಇದೆಯಾ? ಜೀವನ ಒಂದು ನಾಟಕ ಅಂತ ಹೇಳ್ತಾರೆ. ಅದೇ ತರ ಈ ಯೂನಿವರ್ಸ್ ಏನು, ನಾವೇನು, ನಮ್ಮ ನಿಜವಾದ ಸತ್ಯ ಏನು ಅಂತ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗಿದ್ರೆ ನಾವು ಕೆಲವೊಂದು ಇನ್ಸಿಡೆಂಟ್ ಗಳಿಂದ, ವ್ಯಕ್ತಿಗಳಿಂದ, ಈ ಮಾಯಾ ಲೋಕಗಳಿಂದ ಹಲವಾರು ಕೆಲವೊಂದು ಇನ್ಸಿಡೆಂಟ್ ನಡೀತಾ ಇರುತ್ತೆ ಜೀವನದಲ್ಲಿ, ಪ್ರಾಬ್ಲಮ್ಸ್ ಗಳು ಬರ್ತಾ ಇರುತ್ತೆ, ಅವುಗಳಿಂದ ಡಿಟ್ಯಾಚ್ ಆಗಕ್ಕೆ ನಮಗೆ ಹೆಲ್ಪ್ ಆಗುತ್ತೆ.